ಓಂ ಜಮದಗ್ನೇಶ್ವರಾಯ ನಮಃ. ಶ್ರೀ ರೇಣುಕಾದೇವಿಯ ನಮಃ. ಶ್ರೀ ಪರಶುರಾಮಾಯ ನಮಃ. ಶ್ರೀ ಸತ್ಯಮ್ಮದೇವಿಯ ನಮಃ. ವೀಕ್ಷಕರೇ, ಇವತ್ತು ಸೌದತ್ತಿಯಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಎಷ್ಟು ಜನ ಬರ್ತಾ ಇದ್ದಾರೆ. ಹಾಗೆ ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ? ನೀವೇ ನೋಡ್ಬಿಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ವೀಕ್ಷಕರೇ, ಇವತ್ತು ಸೌದತ್ತಿಯಲ್ಲಿ ತುಂಬಾನೇ ಜನ ಕಡಿಮೆ ನೋಡಿ. ಇಲ್ಲೆಲ್ಲ ಅಂಗಡಿಗಳು ಹಾಗೆ ಖಾಲಿ ಬಿದ್ದಿದೆ. ಅದರ ಜೊತೆಗೆ ಜನರಿಗೆ ದೇವ್ರ ಮೇಲೆ ಭಕ್ತಿ ಕಡಿಮೆ ಆಗಿದೆ ಅಂತ ಅನ್ಸತ್ತೆ. ನೀವು ಕೇಳ್ಬೋದು, ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ದೇವ್ರ ಭಕ್ತಿನ ಅಂತ. ಹಾಗಲ್ಲ, ದೇವಸ್ಥಾನಕ್ಕೆ ಹೋದ್ರೆ ಸಿಗುವ ಆಶೀರ್ವಾದನೇ ಬೇರೆ ಇರುತ್ತದೆ. ಯಾಕಂದ್ರೆ ಮನೆಯಲ್ಲೇ ಕೂತು ಮಾತಾಡಿ 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 ಮನಸ್ಥಿತಿ ಎಲ್ಲ ಕೆಟ್ಟಿರ್ತದೆ. ಹಾಗೆ ಇಲ್ಲದೆ ಇರೋ ಆಹಾರಗಳನ್ನೆಲ್ಲ ತಿಂದು ಆರೋಗ್ಯ ಕೂಡ ಕೆಟ್ಟಿರುತ್ತದೆ ಇವತ್ತಿನ ದಿನದಲ್ಲಿ, ಅಲ್ವಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ನಿಜವಾಗ್ಲು? ಆರೋಗ್ಯ ಸಮಸ್ಯೆ ಇದ್ದವರೆಲ್ಲ ಸಾಮಾನ್ಯವಾಗಿ ಸೌದತ್ತಿಗೆ ಬಂದು ಒಂದಿನ 2 ದಿನ ಇದ್ದು ಪರಶುರಾಮ ಜಮದಗ್ನಿ ಅವರ ಆಶೀರ್ವಾದ ಪಡ್ಕೊಂಡು ಹೋದ್ರೆ ಖಂಡಿತ ಆರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತದೆ. ಆದ್ರೆ ವಿಚಾರ ಏನಂದ್ರೆ, ತಿನ್ನುವ ಆಹಾರ ಪದ್ಧತಿ ಇದೆಯಲ್ಲ, ಅದನ್ನ ನೀವುಗಳು ಬದಲು ಮಾಡ್ಕೋಬೇಕು. ನೀವುಗಳು ಯಾವ ರೀತಿ ಬದಲು ಮಾಡ್ಕೋಬೇಕು ಅಂದ್ರೆ, ಮುಖ್ಯವಾಗಿ ಮನುಷ್ಯನಿಗೆ ವಿಷ ಯಾವುದು ಆಹಾರದಲ್ಲಿ? ಉಪ್ಪು ಮತ್ತೆ ಖಾರ. ಇದು ಮನುಷ್ಯನಿಗೆ ವಿಷ ವೀಕ್ಷಕರೇ. ಇದನ್ನ ನಾವು ತ್ಯಜಿಸಿ ಆಹಾರವನ್ನ ಸೇವನೆ ಮಾಡಿದ್ರೆ ಖಂಡಿತ ನಾವು ತುಂಬಾ ಆರೋಗ್ಯವಾಗಿರ್ಬೋದು, ತುಂಬಾ ಆರಾಮವಾಗಿ ದಿನವನ್ನ ಕಳ್ಕೊಂಡು ಹೋಗ್ಬೋದು. ನಾವು ಉಪ್ಪು ಖಾರ ಮತ್ತೆ ಮಾಂಸಾಹಾರ, ನಾನ್ ವೆಜಿಟೇರಿಯನ್ ತ್ಯಜಿಸಿ ನಾವು ಜೀವನ ಮಾಡಿದ್ರೆ ನಮಗೆ ಇಲ್ಲಿ ಹೆಚ್ಚಿನ ರೀತಿಯ ನೆಮ್ಮದಿಯ ಜೀವನ ಸಿಗುವುದರ ಜೊತೆ ನಮ್ಮ ಸೌಂದರ್ಯ ಹಾಗೆ ದೇಹದಲ್ಲಿ ಶಕ್ತಿ ಇದ್ಯಾವುದು ಕಡಿಮೆ ಆಗೋದೇ ಇಲ್ಲ ವೀಕ್ಷಕರೇ. ನೀವ್ ಹೇಳ್ತೀರಾ, ಕೆಲವರು ಹೇಳ್ಬೋದು ಹಣ್ಣುಗಳನ್ನ ತಿನ್ಕೊಂಡಿರ್ಬೇಕು, ನಮ್ ಕಡೆ ಎಲ್ಲ ಹಣ್ಣೇ ಇಲ್ಲ ಅಂತ ಕೆಲವರು ಹೇಳ್ಬೋದಲ್ವಾ? ಹಣ್ಣೇ ಇಲ್ಲ ಅಂದ್ರೆ ಅನ್ನ ಅಂತೂ ಇದ್ದೇ ಇದೆ ಅಲ್ವಾ? ಸಾಮಾನ್ಯ ನಮ್ಮ ದೇಶದಲ್ಲಿ ಅನ್ನಕ್ಕೇನು ಕೊರತೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಏನಂತೀರ? ಒಂದು ಅನ್ನ, ಬೇಯಿಸಿದ ತರಕಾರಿಗಳು, ಹಾಗೆ ಕಡಿಮೆ ಪ್ರಮಾಣದಲ್ಲಿ ಹಾಲು ಮೊಸರು ಇದು ತಗೋಬಹುದು ಕಡಿಮೆ ಪ್ರಮಾಣದಲ್ಲಿ. ನಮ್ಮ ದೇಶದಲ್ಲಿ ಹಾಲು ಮೊಸರಿಗೂ ಕಡಿಮೆ ಇಲ್ಲ ಅಂತ ಅನ್ಸತ್ತೆ. ಕೆಲವು ಕಡೆ ಕಡಿಮೆ ಇರ್ಬೋದೇನೋ, ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಂತೂ ಹಾಲು ಮೊಸರಿಗೆ ಕೊರತೆನೇ ಇಲ್ಲ. ಕರುನಾಡು ಅಂದ್ರೆ ಹಸಿರು ತುಂಬಿಕೊಂಡಿರುವಂತಹ ನಾಡು ಅಲ್ವಾ ವೀಕ್ಷಕರೇ? ನೋಡ್ರಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಮ್ಮ ಕೈಲಾದಂತ ಮಾರ್ಗದರ್ಶನ ಮಾಡಿ ವಿಡಿಯೋನ ಮಾಡಾಕ್ತಾ ಇರ್ತೇನೆ. ನೀವು ನೋಡಿ ಅದರಲ್ಲಿ ಎಷ್ಟು ಪ್ರಯೋಜನ ತಗೊಳಕಾಗತ್ತೆ ಅಷ್ಟು ಪ್ರಯೋಜನ ತಗೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಸೌದತ್ತಿಯಲ್ಲಿ ವೀಕ್ಷಕರೇ ಜನ ಇಷ್ಟು ಬಂದಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ, ನಾನು ಕೂಡ ಅಲ್ಲಿ ಆಶೀರ್ವಾದ ತಗೊಂಡೆ. ತುಂಬಾ ಆರಾಮ